ಮಗನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸೋಮವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ನನ್ನ ಆಕ್ಟಿವಿಟೀಸ್ ಹೇಗಿರುತ್ತೆ ಇವನ್ನು ಪ್ಲಸ್ ನನ್ನ ಮಕ್ಕಳ ಜೊತೆಗೆ. ಸೊ ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ನೋಡೋಣ. ಆಫ್ ಮಾಡ್ಬಿಡೋಣ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನನ್ನ ಜೊತೆಗೆ ಇದ್ದಿದ್ದು ನನ್ನ ಸಣ್ಣ ಮಗ ಆ್ಯಂಡ್ ನನ್ನ ದೊಡ್ಡ ಮಗ ಇವಾಗ ಎದ್ದು ಬಂದ. ಆ್ಯಕ್ಚುಲಿ ಆಟ ಆಡ್ತಾ ಇದ್ದಾರೆ ಅವರು. ಇಬ್ಬರಿಗೂ ಊಟನೂ ಮಾಡಿಸ್ಬೇಕು ನೋಡಿ. ಇಬ್ರು ಆಟ ಆಡ್ತಾ ಏನ್ ಕಂದ ಬಾಲ್. ಓ ಸರಿ ಮಗ, ಅವ್ನಿಗೆ ಯಾಕೆ ಪಟ್ನ ಕೊಟ್ಟಿದ್ದೆ ಎರಡು? ಅದು ಪಟ್ನ ಇಟ್ಕೊಂಡು ಹೆಂಗೆ ಆಟ ಆಡ್ತಾವನೆ. ಹಾಗೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ವ್ಲಾಗ್ನ ನಾನು ವಾಯ್ಸ್ ಓವರ್ ಕೊಡ್ದೇನೆ ಮಾಡೋಣ ಅಂತ ಇವತ್ತಿನ ಡೇನ ಈ ಥರ ವಿಡಿಯೋನ ಶೇರ್ ಮಾಡೋಣ ನಿಮ್ಮೊಂದಿಗೆ ಅಂತ, ವಿತೌಟ್ ವಾಯ್ಸ್ ಓವರ್. ಸೊ ನಂದು ಏನು ಕಂಪ್ಲೀಟ್ ನಾನು ಏನು ಮಾತಾಡ್ತೀನಲ್ವ, ಸೊ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಇವತ್ತು. ಸೊ ಹಾಗೆ ಫ್ರೆಂಡ್ಸ್, ಸಾಂಬಾರು ಕೂಡ ಬಿಸಿ ಮಾಡ್ಕೊಂಡ್ಬಿಡ್ತೇನೆ. ಜೊತೆಗೆ ಫ್ರೆಂಡ್ಸ್, ಬೆಳಗ್ಗೆ ಇದ್ದು ಕಾಫಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟು ಕಾಫಿ ಮಾಡ್ಕೊಳ್ಳೋದನ್ನು ತೆಗ್ದಿಟ್ಟಿದ್ದೆ, ಬಟ್ ಆಗಲಿಲ್ಲ. ನೋಡೋಣ. ಆದರೂ ಫ್ರೆಂಡ್ಸ್, ಕಾಫಿ ಇಲ್ಲದೆ ಇರೋಕ್ಕಾಗಲ್ಲ ನನಗೆ. ಸೊ ಒಂದು ಸ್ಮಾಲ್ ಕ್ವಾಂಟಿಟಿ. ಹಾಗೆ ಫ್ರೆಂಡ್ಸ್, ರಾತ್ರಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಇನ್ನು ಜಾತ್ರೆಗೆಲ್ಲ ಮತ್ತೆ ನೈಟು ಹೋಗಿ ಬರೋಣ ಅಂತೇಳಿ ಆ ಲಾಗ್ನು ಶೇರ್ ಮಾಡಿದ್ದೀನಿ, ನೀವು ನೋಡೇ ಇರ್ತೀರಾ. ಸೊ ನೀರು ಖಾಲಿಯಾಗಿತ್ತಲ್ಲ, ನೀರು ತೊಗೊಂಡು ಹೋಗೋಣ ಅಂತ ಹಂಗೆ ಒಂದು ಎಂಟ್ರಿ ಕೊಟ್ಟು ಬರೋಣ ಅಂತ ಹೋಗಿದ್ದು. ಸೊ ಹಾಗೆ ಫ್ರೆಂಡ್ಸ್, ರೈಸು ಅದೇ ಸಾಂಬಾರಿಗೆ ರೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ರೈಸ್ ಕೂಡ ಆಗಿದೆ. ಇನ್ನು ಸಾಂಬಾರು ಕೂಡ ಬಿಸಿ ಮಾಡಿಲ್ಲ ಫ್ರೆಂಡ್ಸ್, ಇನ್ನು ಬಿಸಿ ಮಾಡಬೇಕು. ಸಾಂಬಾರು ಬಿಸಿ ಮಾಡಿಲ್ಲ, ಬಿಸಿ ಮಾಡಿ ಇನ್ನು ಆಲ್ಮೋಸ್ಟ್ ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ಬೆಲ್ಲದ ಕಾಫಿನೇ ಕುಡಿಯೋದು ಆ್ಯಕ್ಚುಲಿ. ಹಾಗೆ ಫ್ರೆಂಡ್ಸ್, ಹಲ್ಲು ನೋವು ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ಹಲ್ಲು ನೋವು ಇರುತ್ತಲ್ಲ ಫ್ರೆಂಡ್ಸ್, ಅವರು ಆಲ್ಮೋಸ್ಟ್ ಬೆಲ್ಲದ ಕಾಫಿನೇ ಕುಡಿಯೋದು ಒಳ್ಳೆಯದು ಅಂತ ನನ್ನ ಒಂದು ಸೊಲ್ಯೂಷನು. ಯಾಕಂದರೆ ಸಕ್ಕರೆನ ನಾವು ಯೂಸ್ ಮಾಡೋದ್ರಿಂದ ಹಲ್ಲು ನೋವು ಜಾಸ್ತಿ ಆಗುತ್ತೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇರೋದು ಫ್ರೆಂಡ್ಸ್. ಹಾಗಾಗಿ ಆಲ್ಮೋಸ್ಟ್ ಯಾರಿಗೆಲ್ಲ ಕಾಫಿ ಕುಡಿಯೋಕ್ಕೆ ಆಸೆ ಇರುತ್ತೆ ಬಟ್ ಹಲ್ಲು ನೋವು ಅಂತ ಕುಡಿಯಲ್ಲ ಪಾಪ. ಸೊ ಬೆಲ್ಲದ ಕಾಫಿ ಮಾಡ್ಕೊಂಡು ಕುಡೀರಿ, ಎಷ್ಟು ಹಲ್ಲು ನೋವು ಏನಿರಲ್ಲ ಫ್ರೆಂಡ್ಸ್. ತುಂಬಾ ಅಂದರೆ ಕಾಫಿ ಕುಡಿಯೋಂಗೂ ಆಗುತ್ತೆ ಮತ್ತು ಟೀತ್ ಪೇನು ಬರಲ್ಲ. ಮನೆ ತುಂಬ ಜಾಸ್ತಿ ಇರುವೆ ಆಗಿಬಿಟ್ಟಿದ್ದಾವೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಇರುವೆ ಆಗಿದ್ದಾವೆ. ಬಟ್ ಇವಾಗ ಬೇಸಿಗೆಗಾಲ ಮತ್ತು ಸ್ವೀಟ್ಸಲ್ಲಿ ಮತ್ತು ನೀರಿನ ಅಂಶ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಇರುವೆಗಳು ಆಗ್ತಾ ಇರ್ತವೆ. ಸೊ ಹಾಗಾಗಿ ಲಕ್ಷ್ಮಣ್ ರೇಖೆ ತಂದು ಬರೀಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಆಚೆ ಹೋಗುವಾಗ ಅಮ್ಮ ನೆನ್ಪು ಮಾಡು. ಏನು ಮಾಡ್ತಿದ್ದೀರೋ ಇಬ್ಬರು ಅಲ್ಲಿ ಕುತ್ಕೊಂಡು? ಯಕ್ಷಿತಣ್ಣ ಬಾಕಂದ ಬ್ರಷ್ಗೆ ಟೇಸ್ಟ್ ಕೊಡ್ತೀನಿ, ಬ್ರಷ್ ಮಾಡುವಂತೆ. ಇವತ್ತಿನ ನನ್ನ ಟೈಮ್ ಆಗಿಬಿಟ್ಟಿದೆ. ಸೊ ಅವರು ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ ಫ್ರೆಂಡ್ಸ್, ಆಚೆ ಹೋದಾಗ ಲಕ್ಷ್ಮಣರಿಗೆ ತರೋಣ ಅಂತ. ಆ್ಯಕ್ಚುಲಿ ನಾವು ಹೌದು ತರಬೇಕಂತಾನೆ ಹೋಗ್ತೀವಿ, ಬಟ್ ತರೋಣ ಫ್ರೆಂಡ್ಸ್, ಮತ್ತೆ ಬರ್ತೀವಿ. ಈ ಥರ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಸಲ ಮಾತ್ರ ಮರೆಯಿದ್ದೇನೆ ಅದನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಕಾಫಿ ಒಂದು ಸ್ವಲ್ಪ ಕುಡಿದ್ಬಿಟ್ರೆ ಜಾಸ್ತಿನೇ ಕಾಫಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಅದನ್ನೇ ಸ್ವಲ್ಪ ಕುಡಿದ್ದೀನಿ, ಇನ್ನು ಸ್ವಲ್ಪ ಈವ್ನಿಂಗ್ ಟೈಮ್ ಇಟ್ಕೊತೀನಿ. ಹಾಗೆ ಫ್ರೆಂಡ್ಸ್, ನಾನು ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಮಾಡಿ ಇದ್ದೆ. ಹಾಲು ಹೊಡೆದು ಆಯ್ತಾ, ಹೊಡೆದು ಹೋಗಿದೆ. ಹಾಲು ಹೊಡೆದೋಯ್ತು ಫ್ರೆಂಡ್ಸ್. ಹಾಲು ಹೊಡೆದು
ಕಾಫಿ ಕುಡಿಯೋಣ ಅಂತ ಎಷ್ಟು ಆಸೆ ಇತ್ತು. ಬಟ್ ಏನು ಮಾಡೋದು ಇಲ್ಲ, ಹಾಲು ಕೂಡ ಗ್ಯಾಸ್ ಬೇರೆ ಇಲ್ಲ, ಏನು ಸಮಸ್ಯೆ ಆಗಿಬಿಟ್ಟಿದೆ. ಸಾಂಬಾರು ಇಟ್ಟಿದ್ದೆಲ್ಲ ಒಳ್ಳೆ ಕುದಿ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಊಟನೇ ಮಾಡ್ಕೊಂಡ್ಬಿಡೋಣ, ನನ್ನ ಮಕ್ಳಿಗೆ ತಿನ್ನಿಸ್ಬಿಟ್ಟು. ಸೊ ಲೆಟ್ಸ್ ಕಂಟಿನ್ಯೂ ವಿಡಿಯೋ. ಅಂದರೆ ಅವರು ಕೂಡ ಕಿಚನಲ್ಲೇ ಇರಬೇಕು. ಸೊ ಗುಂಡು ಮಗ ತಕೊಂಬನೆ ಬ್ರಷ್ ಕೊಡ್ತೀನಿ ಪೇಸ್ಟಿಗೆ. ಸೊ ಪೇಸ್ಟಿಗಲ್ಲ, ಬ್ರಷ್ಗೆ ಪೇಸ್ಟ್ ಹಾಕೊಡ್ತೀನಿ, ಮಗ ತೊಳ್ಕೊಂಬರ್ಬೇಕಂತ. ಹಾಂ ಆಯ್ತಾ, ಬಾ ಮತ್ತೆ ಬೂವ ತಿನ್ನೋಣ, ಟೈಮ್ ಆಗ್ಬಿಡ್ತು ಆಯ್ತಾ. ಏನು ಕಂದ ಎಷ್ಟು ಗುಂಡು ಅದು ಒಳಿಗೆ ಹೋಗ್ಬಿಡ್ತಕ್ಕಂದ, ನಂಗೆ ಇಡಕ್ಕೆ ಹೋಗ್ಬೇಡ, ಅವೆಲ್ಲ ಡೇಂಜರು. ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ದುಡ್ಡು ಸಣ್ಣ ಸಣ್ಣ ಕ್ಯಾಪ್ಸು ಅವೆಲ್ಲ ಕೊಳ್ಳೆ ಬರುತ್ತೆ. ಪಾಪಣೆ ತೆಗಿ, ನಿನ್ನ ನೋಡಿ ಒಂದು ಕಲ್ತ್ಕೊಂತ ನೆಕ್ಸಿತಣ ಮಾಡಬಾರ್ದು ಚಿಕ್ಕ ಮಕ್ಳ ಹತ್ರ. ಬೋ ತಿನ್ನಲ್ಲ ನೀನು, ಬೋ ತಿನ್ನಲ್ಲ ಕಣ್ಣ ನೀನು. ಬರ್ಬಿ ಬಬಿತಣ್ಣ ಫ್ರೆಂಡ್ಸಿನ ನನ್ನ ಚಿಕ್ಕ ಮಗನಿಗೆ ಅನ್ನನ ಸ್ವಲ್ಪ ಮಸ್ಬಿಟ್ಟು ಸೊ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನ ಮಸ್ಬಿಟ್ಟು ಅದು ಸ್ವಲ್ಪ ತುಪ್ಪ ಮತ್ತು ಉಪ್ಪು, ಹಾಲಿದ್ರೆ ಹಾಲು ಹಾಕ್ಕೊಳ್ತೀನಿ. ಹಾಲು ಕಾಫಿ ಮಾಡ್ಕೊಂಡು ಕುಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್, ಮರ್ತ್ಬಿಟ್ಟೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ತುಪ್ಪ ಆ್ಯಂಡ್ ಉಪ್ಪು ರೈಸು ಚೆನ್ನಾಗಿ ಮುಗಿಬಿಟ್ಟು ತಿನ್ನಿಸ್ತೀನಿ. ಸೊ ಹಾಗೆ ದಿನ ಮನೆ ತಿನ್ಸಾದ್ಮೇಲೆ ಇಲ್ಲ ನನ್ನ ದೊಡ್ಡ ಮಗುಂದು ಎಜಾನ್ ಇದ್ದೇ ಇರುತ್ತೆ. ಸೊ ಈಗೇನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಪಾಪುಗೆ ನಾನು ಅನ್ನ ಮೆತ್ಕೊಳ್ತಾ ಇದ್ದೀನಿ. ಸೊ ಅವನಿಗೆ ಇದಕ್ಕೆ ಸ್ವಲ್ಪ ಹಾಗೆ ಫ್ರೆಂಡ್ಸ್, ಇನ್ನು ಮಕ್ಕಳಿಗೆ ನಾವು ಇದು ಏನದು ಹಾಗೆ ಫ್ರೆಂಡ್ಸ್ ಮಕ್ಕಳಿಗೆ ಮಿಕ್ಸಿಲಿ ಮಸ್ತ್ ತಿನ್ನಿಸ್ತಾರಲ್ಲ ಫ್ರೆಂಡ್ಸ್, ಅದು ಸರಿ ಮಿಕ್ಸಿಲಿ ರುಬ್ಬಿ ತಿನ್ನಿಸ್ತಾರೆ ನೋಡಿ, ಆ ಥರ ತಿನ್ಸಕ್ಕೆ ಹೋಗ್ಬಾರ್ದು, ಅದು ಒಳ್ಳೇದಲ್ಲ ಮಕ್ಕಳ ಹೆಲ್ತಿಗೆ. ಸೊ ಹಾಗಾಗಿ ನಾನು ಲೋಟದಲ್ಲಿ ನೋಡಿ, ಈ ಥರ ಲೋಟದಲ್ಲಿ ಅನ್ನನ ಮಸ್ತ್ಕೊಂಡು ಪಾಪಗೆ ತಿನ್ನಿಸ್ತೀನಿ. ಹಾಗೆ ಫ್ರೆಂಡ್ಸ್, ಇದು ಇನ್ನೂ ಇಷ್ಟು ಗಟ್ಟಿ ಬಂದಿದೆಯಲ್ಲ, ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಡೈಜೆಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಾವು ಸ್ವಲ್ಪ ಮೆತ್ತಗೆ ಇರಬೇಕು ಫ್ರೆಂಡ್ಸ್. ರೈಸ್ ಆಗಲಿ ಏನೇ ತಿನ್ಸೋದಾದ್ರೂ ಸ್ವಲ್ಪ ಸ್ಮೂತಾಗಿರೋ ಮಾಡ್ಕೊಂಡೇ ತಿನ್ನಿಸ್ಬೇಕು. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ಇವಾಗ ಬೇಸಿಗೆಗಾಲ ಅಲ್ಲ, ಡೈಜೆಷನ್ ತುಂಬಾ ಕಷ್ಟ, ಬೇಗ ಡೈಜೆಷನ್ ಆಗಲ್ಲ, ಬಿಸಿಲೆಲ್ಲ ಜಾಸ್ತಿ ಇರುತ್ತಲ್ವಾ ಬೇಸಿಗೆಗಾಲ. ಹಾಗಾಗಿ ಹಾಗೆ ಫ್ರೆಂಡ್ಸ್, ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊಳ್ತೀನಿ. ತುಪ್ಪ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಇದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಏನೋ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಸಾಂಬಾರು ಹಾಕ್ಕೊಳ್ತೀನಿ, ಯಾಕೆಂದರೆ ನನ್ನ ಮಗನಿಗೆ 1 ಇಯರ್ ಮೇಲಾಗಿದೆಯಲ್ಲ. ಸೊ ಹಾಗಾಗಿ ಆ ಪರ್ಪಸ್ಸಿಗೋಸ್ಕರ ನಾನು ಸಾಂಬಾರನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಅವನಿಗೆ ಒಂದೇ ತಿನ್ನಿಸ್ತಾ ಇದ್ದರೆ ಅವರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ರುಚಿಯಾಗಿ 1 ವರ್ಷ ಆಯ್ತಲ್ವಾ, ಸ್ವಲ್ಪನಾದರೂ ಅವರಿಗೆ ನಾಲಿಗೆ ರುಚಿ ಕೊಡೋ ಥರ ಊಟ ಮಾಡಿಸಿದ್ರೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ಯಕ್ಷಿತ್ ಯಾಕೋ ಪಾಪು ಹೋಗಂದ ಅವ್ನಿಗೆ ಒಂಚೂರು ತೆಳ್ಳು ಬಂದೆ, ಅವನಿಗೆ ಹೂವು ಮಾಡ್ಕೊಂಡ್ಬಿಡ್ತೀನಿ. ಹೋಗಿ ಬಂಗಾರ. ಈಗ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಆಮೇಲೆ ಹಾಗೆ ಫ್ರೆಂಡ್ಸ್, ಜಾಸ್ತಿ ಉಪ್ಪು ತಿನ್ನಿಸ್ಬಾರ್ದು ಮಕ್ಕಳಿಗೆ, ಒಳ್ಳೆಯದಲ್ಲ. ಸ್ವಲ್ಪ ಸಾಂಬಾರು ಹಾಕೊಂಡ್ಬಿಡ್ತೀನಿ, ಪುಟಾಣಿ ಚೌಟಲ್ಲಿ. ಸ್ವಲ್ಪ ರುಚಿ ಬರಲಿ ಅಂತ ಫ್ರೆಂಡ್ಸ್. ಅವರಿಗೆ ಆಲ್ಮೋಸ್ಟ್ ಇವಾಗ ವೆಜಿಟೇಬಲ್ಸ್ ಎಲ್ಲ ಅವ್ರಿಗೆ ತಿನ್ನಿಸ್ಬೇಕು, ಅಭ್ಯಾಸ ಮಾಡಿಸ್ಬೇಕು. 1 ಇಯರ್ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪನೇ ತಿನ್ನಿಸ್ಬೇಕು. ಈಗ ಬಂದೆ ಕಂದ. ಈಗ ಫ್ರೆಂಡ್ಸ್ ನೀರು ಹಾಕಿ ಸ್ವಲ್ಪ ಅವರಿಗೆ ಬಾಯಲ್ಲಿಟ್ಟರೆ ಒಳಗೆ ಹೋಗ್ಬಿಡ್ಬೇಕು ಪಟ ಅಂತ. ಸೊ ಆ ಥರ ನೀರು ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿ ಮಾಡ್ಕೊಳ್ತಾನೆ. ಜಾಸ್ತಿ ನೀರು ಅಲ್ಲ, ಜೋಕಲ್ಲಿ ಕೂತ್ಕೊಂಡಿದ್ನಲ್ವಾ, ಸೊ ಇಳಿಸ್ಲಿ ಅಂತ. ಬಂದೆ ನನ್ನ ಬಂಗಾರಿ. ಈ ಕನ್ಸಿಸ್ಟೆನ್ಸಿಲಿ
ಮಾಡ್ತಿದ್ದೆ ಅಂತ ನೋಡಿ ಎಲ್ಲಿದ್ದಾನೆ ಕಳ್ಳ ಊಟ ತಪ್ಪಿಸ್ಕೊಂಡು. ಗುಂಡು ಬಾಮಂಗ್ ಹೆಂಗೆ ಮನೆ ಸುಬ್ಬು ನೋಡ್ಸೋದು ಯಕ್ಷಿತನ ಬಾಕಂದ ನೀನ್ ಬಾಕಂದ ಬುವ ಬಾಕಂದ ಬಾ ನನ್ ಮುದ್ದು ಸ್ವಲ್ಪ ಊಟಕ್ಕೆ ಇದು ಮಾಡ್ತಾನೆ. ಹಾಗೆ ಫ್ರೆಂಡ್ಸ್ ಟೈಮ್ ಕೂಡ ಬಂದ್ಬಿಟ್ಟು 9:15 ಆಗಿದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿದ್ರೆ ಹಾಗೆ ಅಡುಗೆನೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ನೈಟ್ ಊಟಕ್ಕೆ ಅಂತೇಳಿ. ಸೊ ಹಾಗೆ ಲಾಗ್ನ ಕೂಡ ಏನು ಮಾಡ್ತಾ ಇದ್ದೀನಿ. ಗುಣಣ್ಣ ಬಾಯ್ ಎಲ್ಲ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇವಾಗ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ನೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್.